ಅದಕ್ಕೆ ಹಿರಿಯ ಶಾಸಕ ಟಿ.ಬಿ. ಜಯಚಂದ್ರ ಅವರಿದ್ದಾರೆ, ಅವರೊಟ್ಟಿಗೆ ಮಾತಾಡಿಸ್ತಾ ಸರ್, ಇವತ್ತು ಯಾವ ರೆಸೊಲ್ಯೂಷನ್ ಆಯ್ತು, ಹೆಂಗಾಯ್ತು ಸರ್, ಹೆಂಗಿತ್ತು ಆ ಪರಿಸ್ಥಿತಿ? ಅಂದ್ರೆ ಸಿದ್ದರಾಮಯ್ಯನವರು ಕೂಡ ಭಾವುಕರಾದ್ರು, ಅಂದ್ರೆ ಸ್ಪೀಚ್ ಮಾಡುವಂತ ಸಂದರ್ಭದಲ್ಲಿ ಅಂತಿತ್ತು. ನೀವು ಅಲ್ಲಿದ್ರಿ ಖುದ್ದಾಗಿ, ಹೆಂಗಿತ್ತು ಸರ್ ಆ ಸಿಚುವೇಶನ್? ನಾನು ಮೊದಲೇ ಅಲ್ಲೇ ಕೂತಿದ್ದೆ. ಅತ್ಯಂತ ಪ್ರೀತಿಯಿಂದ ಸರ್ವಾನುಮತದ ನಿರ್ಣಯವನ್ನ ಎಐಸಿಸಿ ಅವರ ನಾಯಕರು ತೆಗೆದುಕೊಂಡಂತ ತೀರ್ಮಾನದಲ್ಲಿ ವಿಶ್ವಾಸ ಇಡತಕ್ಕಂಥ ರೀತಿಯಲ್ಲಿ ಸರ್ವಾನುಮತದ ನಿರ್ಣಯವನ್ನು ಮಾಡಿ ಎಲ್ಲರೂ ಕೂಡ ಬೆಂಬಲಿಸಿದ್ದಾರೆ. ಸಿದ್ದರಾಮಯ್ಯನವರು ಮಾಡಿದಂಥ ಸೇವೆಯನ್ನು ಕಾಂಗ್ರೆಸ್ ಪಕ್ಷ ಗುರುತಿಸಿದೆ. ಅವರ ಸರ್ವಿಸಸ್ಸನ್ನು ಕಾಂಗ್ರೆಸ್ ಪಕ್ಷ ಮುಕ್ತ ಕಂಠದಿಂದ ಹೊಗಳುವಂಥ ಕೆಲಸವನ್ನು ಮಾಡಿದೆ. ಅಂದರೆ ಅವರ ಸಹಕಾರದಿಂದ ಅದೇ ಸಂಪ್ರದಾಯವನ್ನು ಮುಂದುವರಿಸಿ ಮುಂಬರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ನಾಯಕತ್ವದಲ್ಲೂ ಕೂಡ ಅದೇ ತತ್ವ ಸಿದ್ಧಾಂತಗಳನ್ನ ಅವರು ಹಾಕಿದಂಥ ಹೆಜ್ಜೆನಲ್ಲಿ ಮುನ್ನಡೀತಕ್ಕಂಥ ತೀರ್ಮಾನವನ್ನು ಕೂಡ ಮಾಡಿದೆ. ಅದಕ್ಕೆಲ್ಲರೂ ಕೂಡ ಸಾಕ್ಷಿಯಾಗಿದ್ದಾವೆ, ಬೆಂಬಲಕ್ಕೂ ನಿಂತಿದ್ದೇವೆ. ಸರ್, ಈಗಾಗಲೇ ಪ್ರಮಾಣ ವಚನದ ದಿನಾಂಕ ಕೂಡ ನಿಗದಿಯಾಗಿದೆ. ಮುಖ್ಯಮಂತ್ರಿ ಆಗುವವರ ಜೊತೆಗೆ ಯಾರಾದ್ರೂ ಸಚಿವರು ಕೂಡ ಅವತ್ತೇ ಪ್ರಮಾಣ ವಚನ ತೆಗೆದುಕೊಳ್ತಾರ, ಹೆಂಗೆ ಸರ್? ಏನಾದ್ರೂ ನಿರ್ಧಾರ? ಅದು ನಮಗೆ ಇನ್ನೂ ಗೊತ್ತಿಲ್ಲ. ಈಗ ರಾಜ್ಯಪಾಲರನ್ನ ಭೇಟಿ ಮಾಡಕ್ ಹೋಗಿದ್ದಾರೆ. ರಾಜ್ಯಪಾಲರ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಇವೆಲ್ಲದೂ ಕೂಡ ಚರ್ಚೆಗೆ ಬರ್ತದೆ. ಅವರು ಏನು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗಾಗಲೇ 4 ಜನರು ಕೂಡ ಸುರ್ಜೇವಾಲಾರವರು, ವೇಣುಗೋಪಾಲ್ರವರು, ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ರಾಜ್ಯಪಾಲರು ನೋಡೋದಕ್ಕೆ ಹೋಗಿದ್ದಾರೆ. ಸರ್, ಜೊತೆಗೆ ಸಾಕಷ್ಟು ಸಚಿವ ಆಕಾಂಕ್ಷಿಗಳು ಕೂಡ ಇದ್ರು. ಈ ಬಾರಿ ಸುಮಾರು 70% ಸಚಿವರಾಗಬೇಕು ಅಂತ ಕೂಡ ಆಸೆಯನ್ನ ವ್ಯಕ್ತಪಡಿಸ್ತಿದ್ದಾರೆ. ನೀವು ಕೂಡ ಹಿರಿಯರಿದ್ದೀರಾ, ನಿಮ್ಗೆ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಅನ್ಸುತ್ತಾ, ಹೆಂಗೆ ಸರ್? ನೋಡಿ, 136 ಜನಕ್ಕೂ ಕೂಡ ಆಸೆ ಇರ್ತದೆ. 136 ಜೊತೆಗೆ MLCಗಳಾಗಿರ್ತಕ್ಕಂಥವ್ರಿಗೂ ಆಸೆ ಇರ್ತದೆ. ಆದರೆ ಏನೇ ಎಷ್ಟು ಕೂಡ 34 ಜನದ ಮೇಲೆ ಬೇರಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಆಸೆಗಳು, ನಿರೀಕ್ಷೆಗಳು ಇರ್ತದೆ. ಅದರಲ್ಲಿ ಸಾಮಾಜಿಕ ನ್ಯಾಯವನ್ನು ಒಳಗೊಂಡಂತೆ ಒಂದು ನಿರ್ಣಯವನ್ನು ಮಾಡ್ತಾರೆ, ತೀರ್ಮಾನ ಮಾಡ್ತಾರೆ. ಅದಕ್ಕೆ ನಮ್ಮ ಬೆಂಬಲ ಇದೆ. ಸರ್, ನೀವು ಹಿರಿಯರಿದ್ದೀರಾ, ಈ ಬಾರಿ ನಿಮಗೆ ಅವಕಾಶ ಸಿಗುತ್ತೆ ಅಂತ ಇದೆಯಾ, ಹೆಂಗಿದೆ ಸರ್? ನಾನು ಸರ್ ಇವತ್ತು ಜಾತಕ ಚೆಕ್ ಮಾಡ್ಕೋಬೇಕೀಗ. ನನಗೆಲ್ಲ ವಿಶ್ವಾಸ ಇದೆ, ದೇವ್ರ ಮೇಲೆ ನಂಬಿಕೆ ಇದೆ. ಬಹುಶಃ ನನ್ನ ಪರವಾಗಿ ತೀರ್ಮಾನ ಬರ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಸರ್, ಜೊತೆ KPSCC ಅಧ್ಯಕ್ಷ ಸ್ಥಾನದ ವಿಚಾರ ಕೂಡ ಸಾಕಷ್ಟು ಫೈಟ್ ನಲ್ಲಿ ಇದೆ. ಈಗ ಅದ್ರ ಬಗ್ಗೆ ಏನಾದರೂ ಚರ್ಚೆ ಇದೆ? ಯಾವ್ದು ಚರ್ಚೆ ಇಲ್ಲ, ಅದು ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥ. ಎಸ್, ಇದಾಗಿತ್ತು ಶಾಸಕರಾದಂತಹ ಟಿ.ಬಿ. ಜಯಚಂದ್ರ ಅವರ ಮಾತುಗಳು. ಕ್ಯಾಮರಾಮನ್ ಸೂರ್ಯ ಪ್ರಕಾಶ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವಗ ನ್ಯೂಸ್, ಬೆಂಗಳೂರು.